ನಮಸ್ತೆ. ವೈಕೆ ಯದುಕುಮಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಹೇಳಕ್ಕೆ ಹೊರಟಿರ್ತಕ್ಕಂಥ ಅತಿ ಪ್ರಮುಖ ವಿಚಾರ ಅಂತಂದ್ರೆ ಕಾಲೇಜು ಶಿಕ್ಷಣ ಇಲಾಖೆ ಸುಮಾರು 10,000ದಿಂದ 12,000 ಅತಿಥಿ ಉಪನ್ಯಾಸಕರ ನೇಮಕಾತಿ ಮಾಡ್ಕೊಳ್ಳೋದು ಸಂಬಂಧಪಟ್ಟಂತೆ ಒಂದು ಪ್ರಕಟಣೆ ಹೊರಡಿಸಿದೆ. ಆ ಪ್ರಕಟಣೆ ತಡೆದಿದೆ. ಅರ್ಜಿ ಸಲ್ಲಿಸೋದಕ್ಕೆ ಯಾವ ದಿನಕ್ಕೆ ಅವಕಾಶ ಐತೆ, ಹೊಸದಾಗಿ PG ಪಡೆದಿರ್ತಕ್ಕಂಥ ಅವಕಾಶ ಇದೆಯಲ್ಲೋ ಎಲ್ಲ ಡೀಟೇಲ್ಸ್ ಅನ್ನು ಹೇಳ್ತಾ ಹೋಗ್ತೀನಿ. ಮತ್ತು ಸ್ಯಾಲ್ರಿ ಎಷ್ಟಿದೆ, ಮತ್ತು ಎಷ್ಟು ಅವರ್ ಡ್ಯೂಟಿ ಇರ್ತದೆ, ಏನು ಎತ್ತ ಎಲ್ಲ ಡೀಟೇಲ್ಸನ್ನು ಹೇಳ್ತಾ ಹೋಗ್ತೀನಿ. ನೀವಿನ್ನು ನನ್ನ ಚಾನಲ್ ವೈಕೆ ಯದುಕುಮಾರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನನ್ನು ಒತ್ತಿ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ನೆಟ್ಟು ಕೇಸೆಟ್ಟು ಹಾಗೂ ಸಿಂಧುತ್ವ ಹಾಗೂ ಇನ್ನಿತರ ಸರ್ಕಾರದ ನಡವಳಿಕೆ ಸಂಬಂಧಪಟ್ಟಂತೆ ಕಾಲಕಾಲಕ್ಕೆ ವಿಡಿಯೋ ಅಪ್ಲೋಡ್ ಮಾಡಿದಾಗ ಎಲ್ಲ ವಿಡಿಯೋಗಳು ನೇರವಾಗಿ ನೋಟಿಫಿಕೇಶನ್ಸ್ ಬಂದುಬಿಡುತ್ತೆ. ಈಗ ಆಲ್ರೆಡಿ ಸುಮಾರು 700ಕ್ಕೂ ಹೆಚ್ಚು ವಿಡಿಯೋಗಳನ್ನು ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಯಾವುದಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಕಳಿಸ್ತಾ ಹೋಗಿ. ಇವತ್ತು ನೋಡೋಣ. ಕಾಲೇಜು ಶಿಕ್ಷಣ ಇಲಾಖೆ ಸುಮಾರು 10,000ದಿಂದ 12,000 ಅತಿಥಿ ಉಪನ್ಯಾಸಕರಿಗೆ ಸಂಬಂಧಪಟ್ಟಂತೆ ನೇಮಕ ಮಾಡ್ಕೊಳ್ಳೋದಕ್ಕೆ ಸಂಬಂಧಪಟ್ಟಂತೆ 2026-27ನೇ ಸಾಲಿಗೆ ಒಂದು ಪ್ರಕಟಣೆಯನ್ನು ಹೊರಡಿಸಿದೆ. ಇದೊಂದು ಅದ್ಭುತ ಅವಕಾಶ. ಸುಮಾರು 35,000ದಿಂದ 40,000ದವರೆಗೆ ಸ್ಯಾಲ್ರಿಯನ್ನು ಫರ್ ಮಂತ್ ಕೊಡ್ತಾ ಹೋಗ್ತಾರೆ. ಅದು ಎಕ್ಸ್ಪೀರಿಯನ್ಸ್ ಮೇಲೆ ಕೆಲವು ಸರಿ ಸಂಬಳ ಹೆಚ್ಚಿಗೆ ಆಗ್ತಾ ಹೋಗ್ತದೆ. ಹಾಗಾಗಿ ಈಗ ಹೊಸದಾಗಿ ಯಾರೆಲ್ಲ ಸೇರ್ಕೊಳ್ತಾರೆ ಅವ್ರಿಗೆ 35,000 ಸ್ಯಾಲ್ರಿ ಇರ್ತಕ್ಕಂಥದ್ದು. 26-27 ಸಾಲ ಗೌರ್ಮೆಂಟ್ ಫಾರ್ ಗ್ರೇಡ್ ಕಾಲೇಜಸ್ NGFGC ಅಂತ ಕರಿತೀವಿ. ಅದರಲ್ಲಿ ಸಂಸ್ಕೃತ ಚಿತ್ರ ಕಾಲೇಜುಗಳು ಸೇರ್ತಾ ಹೋಗ್ತವೆ. ಕರ್ನಾಟಕ ಹೈಕೋರ್ಟ್ ಆದೇಶದ ಮೇರೆಗೆ ಓನ್ಲಿ UGC ನಿಗದಿಪಡಿಸಿರ್ತಕ್ಕಂಥ ವಿದ್ಯಾರ್ಹತೆ ಪಡೆದಿರತಕ್ಕಂಥವ್ರಿಗೆ ಆದ್ಯತೆಯನ್ನು ಕೊಡಬೇಕು ಅಂತ ಹೇಳಿದ್ರ ಆಧಾರದ ಮೇಲೆ PG ವಿತ್ ಮಾಸ್ಟರ್ ಡಿಗ್ರಿ, ನೀವು PG ಮಾಡಿರಬೇಕು ಅಂದರೆ ಮಾಸ್ಟರ್ಸ್ ಮಾಡಿರಬೇಕು, ಜೊತೆಗೆ NET KSET PhD ಮಾಡಿದಂಥವ್ರಿಗೆ ಫಸ್ಟ್ ಆದ್ಯತೆಯನ್ನು ಕೊಡ್ತಾ ಹೋಗ್ತಾರೆ. ಅವ್ರು ಯಾರು ಲಭ್ಯ ಇಲ್ಲ ಅಂತಂದರೆ ಓನ್ಲಿ PG ಮಾಡ್ತಿರ್ತಕ್ಕಂಥವ್ರಿಗೆ ಅವಕಾಶವನ್ನು, ಓನ್ಲಿ PG ಮಾಡಿರ್ತಕ್ಕಂಥವ್ರು ಮಾಡ್ತಿರುವವ್ರಿಗಲ್ಲ, ಮಾಡಿರ್ತಕ್ಕಂಥವ್ರಿಗೆ ಕಂಪ್ಲೀಟ್ ಆಗಿರೋರಿಗೆ ಅವಕಾಶ ಕೊಡ್ತಾ ಹೋಗ್ತಾರೆ. ಅವರು PGನಲ್ಲಿ 55% ತೆಗೆದುಕೊಂಡಿರಬೇಕು. SC ST OBC ಮತ್ತು ವಿಶೇಷಚೇತನರಿಗೆ 50% ತೆಗೆದುಕೊಂಡಿದ್ರು ಕೂಡ ನಡೀತಾ ಹೋಗುತ್ತೆ. ಅದ್ರ ಜೊತೆಗೆ NET KSET PhD ಆಗಿರಬೇಕು. ಇವರಿಗೆ ಫಸ್ಟ್ ಆದ್ಯತೆಯನ್ನು ಕೊಡ್ತಾ ಹೋಗ್ತಾರೆ. ಅವ್ರ ಲಭ್ಯ ಇಲ್ಲ ಅಂದ ಸಂದರ್ಭದಲ್ಲಿ ಕೆಲವು ಸಬ್ಜೆಕ್ಟ್ಸ್ಗಳಲ್ಲಿ ಓನ್ಲಿ PG ಆಗಿರ್ತಕ್ಕಂಥವ್ರಿಗೆ ಅವಕಾಶವನ್ನು ಕೊಡ್ತಾ ಹೋಗ್ತಾರೆ. ನೋಡೋಣ. ಈಗ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸೋದು ಮತ್ತು ಎಡಿಟ್ ಮಾಡೋದು 11/7/2026 ಶುರುವಾಗಿರ್ತಕ್ಕಂಥದ್ದು. ತಾತ್ಕಾಲಿಕ ಮೆರಿಟ್ ಪಟ್ಟಿ 19ನೇ ತಾರೀಕು 7ನೇ ತಿಂಗಳು ಕೊಡ್ತಕ್ಕಂಥದ್ದು. ಮತ್ತು ಕಾರ್ಯಭಾರ ಇರ್ತಕ್ಕಂಥ ಪ್ರಕಟಣೆ 26/7 ಇರ್ತಕ್ಕಂಥದ್ದು. ಮೆರಿಟ್ ಪಟ್ಟಿಯನ್ನು ಕಾಲೇಜುಗಳನ್ನು ಆಯ್ಕೆ ಮಾಡಿಕೊಳ್ಳೋ ಅಭ್ಯರ್ಥಿಗಳ ಪಟ್ಟಿ ಪ್ರಕಟ ಮಾಡ್ತಕ್ಕಂಥದ್ದು 28 ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಇದು ಮಾಹಿತಿ. ಮತ್ತು ಆನ್ಲೈನಲ್ಲಿ ನೀವು ಅರ್ಜಿ ಸಲ್ಲಿಸೋದಕ್ಕೆ ನೀವು ಎಲ್ಲಿಗೆ ಹೋಗಬೇಕು ಅಂತಕ್ಕಂಥದ್ದನ್ನು ಮತ್ತು ಎಡಿಟ್ ಮಾಡೋದಕ್ಕೆ ಅವಕಾಶವನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದನ್ನು ಇಲ್ಲಿ ಅಡ್ರೆಸ್ಸನ್ನು ಕೊಟ್ಟಿದ್ದಾರೆ. ನೀವು ನೇರವಾಗಿ DC ವೆಬ್ಸೈಟ್ಗೆ ಹೋಗಿ ಅಲ್ಲಿ 2026-27ನೇ ಸಾಲಿನ ಅತಿಥಿ ಉಪನ್ಯಾಸಕರ ಆಯ್ಕೆಗೆ ಸಂಬಂಧಪಟ್ಟಂತೆ ಅಥವಾ ನೇಮಕಾತಿಗೆ ಸಂಬಂಧಪಟ್ಟಂತೆ ಅಂತೇಳಿ ನೀವು ಹೋದರೆ ಅಲ್ಲೆಲ್ಲ ಸಿಗ್ತಾ ಹೋಗ್ತಕ್ಕಂಥದ್ದು. ಇದ್ರ ಬಗ್ಗೆ ನೋಡಿ. ಇದು ಕಾಲೇಜುಗಳಲ್ಲಿ ಪ್ರಾಂಶುಪಾಲರ EMISನಲ್ಲಿ ಅಪ್ಡೇಟ್ ಮಾಡ್ತಕ್ಕಂಥದ್ರ ಬಗ್ಗೆ ಎಲ್ಲ ಡೇಟ್ಗಳನ್ನು ಕೊಟ್ಟಿರ್ತಕ್ಕಂಥ ಆಯ್ಕೆ ಪ್ರಕ್ರಿಯೆ, ಮೆರಿಟ್ ಲಿಸ್ಟು ಮತ್ತು ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಪರಿಗಣಿಸ್ತಾರೆ ಅಂತಂದರೆ ಮೆರಿಟ್ ಮೇಲೆ ಪರಿಗಣಿಸ್ತಾರೆ. ಮೆರಿಟ್ ಪರಿಗಣಿಸಬೇಕು ಅಂತಂದರೆ ನೀವು 2 ವರ್ಷಗಳ ಸ್ನಾತಕೋತ್ತರ ಪದವಿ ಏನಿದೆ ಆ ಪದವಿನಲ್ಲಿ ಪಡೆದಿರ್ತಕ್ಕಂಥ ಅಂಕಗಳಲ್ಲಿ 25% ಅವರು ತೆಗೆದುಕೊಳ್ತಾ ಹೋಗ್ತಾರೆ. ಮತ್ತು PhD ಆಗಿದ್ದರೆ 12 ಮಾರ್ಕ್ಸ್ ಬರುತ್ತೆ. ನೆಕ್ಸ್ಟು ನಿಮಗೆ KSET ನೆಟ್ಟು ಅಥವಾ ಸ್ಲೆಟ್ ಆಗಿದ್ದಂಥ ಸಂದರ್ಭದಲ್ಲಿ 9 ಅಂಕ ಬರುತ್ತೆ. MPhil ಆಗಿದ್ದರೆ 6 ಅಂಕಗಳು ಬರ್ತಾ ಹೋಗ್ತಾರೆ. ಮತ್ತು ಇಂದಿನ ವರ್ಷಗಳಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಅತಿಥಿ ಉಪನ್ಯಾಸಕರಾಗಿ ನೀವು ಸೇವೆ ಸಲ್ಲಿಸಿದರೆ ಅದರ ಪ್ರಕಾರ ಪ್ರತಿ ವರ್ಷ ಶೈಕ್ಷಣಿಕ ವರ್ಷಕ್ಕೆ 3 ಅಂಕಗಳಂತೆ ಗರಿಷ್ಠ ನಿಮಗೆ 16 ವರ್ಷಗಳಿಗೆ 48 ಅಂಕಗಳನ್ನು ಕೊಡ್ತಾ ಹೋಗ್ತಾರೆ. ಒಟ್ಟಾರೆಯಾಗಿ 100 ಅಂಕಗಳಿಗೆ. ಜೊತೆಗೆ ಅರ್ಹ ವಿಕಲಚೇತನರು ಅಂತ ಏನು ಕರಿತೀವಿ ನಾವು, PH ಕ್ಯಾಂಡಿಡೇಟ್ ಅಂತ ಏನು ಕರಿತೀವಿ, ಅವ್ರಿಗೆ 10 ಅಂಕಗಳನ್ನು ಹೆಚ್ಚುವರಿಯಾಗಿ ನೀಡ್ತಕ್ಕಂಥದ್ದಿದೆ. ಇದ್ರ ಪ್ರಕಾರ ಅಂದರೆ PG ಮಾರ್ಕ್ಸ್ ಲೆಕ್ಕ ತಗೊಳ್ತಾರೆ, PhD NET KSET ಮತ್ತು MPhil ಅದಕ್ಕೂ ಸಪ್ರೇಟ್ ಅಂಕಗಳನ್ನು ತೆಗೆದುಕೊಳ್ತಾರೆ. ಮತ್ತು ನೀವು ಒಂದು ಶೈಕ್ಷಣಿಕ ವರ್ಷದಲ್ಲಿ ನೀವು ಕೆಲಸ ನಿರ್ವಹಿಸಿದ್ದೆ ಆದರೆ ಅಂದರೆ 8 ತಿಂಗಳು ಅದಕ್ಕಿಂತ ಹೆಚ್ಚು ಆದರೆ 1 ವರ್ಷ ಅಂತೇಳಿ ಅದನ್ನು ಪರಿಗಣಿಸ್ತಾ ಹೋಗ್ತಾರೆ. ಅದ್ರ ಪ್ರಕಾರ 3 ಅಂಕಗಳು ಪ್ರತಿ ವರ್ಷಕ್ಕೆ 3 ಮಾರ್ಕ್ಸ್ ಅಂತ ಸಿಗ್ತಾ ಹೋಗುತ್ತದೆ. 16 ವರ್ಷಕ್ಕೆ ಕಟ್ ಆಫ್ ಮಾಡಿದ್ದಾರೆ. 16 ವರ್ಷಕ್ಕೆ ಅಂದರೆ 48 ಮಾರ್ಕ್ಸ್. ಅದಕ್ಕಿಂತ ಹೆಚ್ಚಿಗೆ ನೀವು 20 ವರ್ಷ ಸೇವೆ ಸಲ್ಲಿಸಿದರೆ 20 ವರ್ಷ ತಗೊಳ್ಳಲ್ಲ, ಕೇವಲ 16 ವರ್ಷ ಸೇವೆ ತಗೊಳ್ತಾರೆ. ಹೊಸಬರು ಕೂಡ ಕಳೆದ ವರ್ಷ 2025-26 ಸಾಲಿನಲ್ಲಿ ಆಗ್ತಾನೆ PG ಮುಗಿಸ್ಕೊಂಡು ನೆಟ್ಟು ಸ್ಲೆಟ್ಟು PhD 3ರಲ್ಲಿ 1 ಪಡ್ಕೊಳ್ತಿರ್ತಕ್ಕಂಥವ್ರಿಗೂ ಕೂಡ ಸಾಕಷ್ಟು ಮಂದಿಗೆ UGC ವಿದ್ಯಾರ್ಹತೆ ಪ್ರಕಾರ ತೆಗೆದುಕೊಂಡಾಗ ಸುಮಾರು 4,000-5,000 ಜನಕ್ಕೂ ಕೂಡ ಅವಕಾಶ ದೊರೆತಿದೆ. ಹಾಗಾಗಿ ಈ ತಕ್ಷಣಕ್ಕೆ PhD ಮುಗಿಸ್ಕೊಂಡು ಜೊತೆಗೆ KSET ನೆಟ್ಟು ಯಾರೆಲ್ಲ ಮಾಡಿದ್ದಾರೆ ಅವ್ರಿಗೂ ಕೂಡ ಅವಕಾಶ ಸಿಗ್ತಾ ಹೋಗುತ್ತೆ. ಹಾಗಾಗಿ ಇದೊಂದು ಆಪರ್ಚುನಿಟಿ ಮಿಸ್ ಮಾಡ್ಕೊಳ್ಬೇಡಿ. UGC ಮಾರ್ಗದರ್ಶನ ಪ್ರಕಾರ ಕೋರ್ಟ್ ಇದ್ರ ಪ್ರಕಾರ UGC ಗೈಡ್ಲೈನ್ಸ್ ಪ್ರಕಾರ ತೆಗೆದುಕೊಳ್ಬೇಕು ಅಂತೇಳಿ ಅದರ ಪ್ರಕಾರ ತೆಗೆದುಕೊಳ್ತಾ ಹೋಗ್ತಾರೆ. ಇಲ್ಲಿ ಮಿನಿಮಮ್ 4 ಗಂಟೆ ಇರಬೇಕು ಅಂತ ಹೇಳ್ತಾ ಹೋಗ್ತಾರೆ. ವರ್ಕ್ ಲೋಡು ಮ್ಯಾಕ್ಸಿಮಮ್ 15 ಅವರು
ಪ್ರಾಕ್ಟಿಕಲ್ ಇಲ್ಲದೆ ಇರತಕ್ಕಂಥ ಸಬ್ಜೆಕ್ಟ್ಸ್ಗೆ, ಪ್ರಾಕ್ಟಿಕಲ್ ಇರತಕ್ಕಂಥ ಸಬ್ಜೆಕ್ಟ್ಗೆ ಮ್ಯಾಕ್ಸಿಮಮ್ 19 ಗಂಟೆಗಳ ಕಾಲ ನೋಡ್ತಾ ಹೋಗ್ತೀವಿ. ಇಷ್ಟು ಇರತಕ್ಕಂತಹ ಮಾಹಿತಿ. ಯಾರೆಲ್ಲ PG ಮುಗಿಸಿ NET KCET ನೆಟ್ ಅಥವಾ ಜೊತೆಗೆ PhD ಅಥವಾ ಮಾಡ್ಕೊಂಡಿದ್ದೀರಿ, ಇದರಲ್ಲಿ ಯಾವುದಾದ್ರೂ ಒಂದು ಮಾಡ್ಕೊಂಡಿದ್ರು ಸಾಕು, ಅವರಿಗೆಲ್ಲ ಅವಕಾಶ ಇದೆ. ಒಳ್ಳೆಯದಾಗಲಿ, ಆಲ್ ದಿ ಬೆಸ್ಟ್. ಈಗಲೇ ನೀವು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಶುರು ಮಾಡಿ. ಈಗ ಆಲ್ರೆಡಿ ಯಾರೆಲ್ಲ ಹಳಬರು ಅರ್ಜಿ ಸಲ್ಲಿಸಿದ್ದಾರೆ ಅವರೆಲ್ಲ ಎಡಿಟ್ಗೆ ಅವಕಾಶ ಕೊಟ್ಟಿದ್ದಾರೆ. ಎಡಿಟ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ, ಎಡಿಟ್ ಮಾಡ್ಕೊಳ್ಳಿ. ಮತ್ತು ಪ್ರಾಂಶುಪಾಲರಿಂದ ಸರ್ವಿಸ್ ಪ್ರಮಾಣ ಪತ್ರ, ಈಗ ಆಲ್ರೆಡಿ ಯಾರ ಕೆಲಸ ಸರ್ ಸೇವಾ ಪ್ರಮಾಣ ಪತ್ರವನ್ನು ಈ ನಮೂನೆಯಲ್ಲಿ ಪಡ್ಕೊಳ್ಬೇಕು ಅಂತೇಳಿ ಹೇಳಿದ್ದಾರೆ. ಇದು ಭಾಳ ಇಂಪಾರ್ಟೆಂಟ್. ಯಾಕಂದರೆ ಪ್ರತಿ ವರ್ಷ ಕಂಪ್ಲೀಟ್ ಆಲ್ರೆಡಿ ನೀವು GFGCL ಕೆಲಸ ಮಾಡಿದರೆ 3 ಅಂಕಗಳು ಸಿಗ್ತಾ ಹೋಗ್ತಾವೆ. ಅದಕ್ಕೋಸ್ಕರ ಇದನ್ನು ಪಡ್ಕೊಳ್ಬೇಕಾಗುತ್ತೆ. ಒಳ್ಳೆಯದಾಗಲಿ, ಆಲ್ ದಿ ಬೆಸ್ಟ್. ಹೊಸಬರು ಕೂಡ ಅರ್ಜಿಯನ್ನು ಸಲ್ಲಿಸಿ ನಮಗೆ ಅವಕಾಶ ಸಿಗಲ್ಲ ಅಂತೇಳಿ ಭಾವಿಸ್ಬೇಡಿ, ಅವಕಾಶ ಸಿಗುತ್ತೆ. ಒಳ್ಳೆಯದಾಗಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಮತ್ತು ಮಹಿಳೆಯರಿಗೆ ಭಾಳ ಪ್ರಮುಖವಾಗಿ ಮಹಿಳಾ ಅತಿಥಿ ಉಪನ್ಯಾಸಕರಿಗೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಒಂದು ಸೂಚನೆ ಕೂಡ ಇದೆ. ಅವರಿಗೆ 90 ದಿನಗಳ ಕಾಲ ವೇತನ ಕೊಟ್ಟು ಪ್ರಸೂತಿ ರಜೆಯನ್ನು ಕೊಡ್ತಕ್ಕಂಥದ್ದು ಇದೆ. ಕಾಯಂ ಉಪನ್ಯಾಸಕರಿಗಾದರೆ 180 ಡೇಸ್ ಕೊಡ್ತಾರೆ. ಇವರು ಅದರಲ್ಲಿ ಅರ್ಧ ಕೊಟ್ಟಿರ್ತಕ್ಕಂಥ 90 ದಿನಗಳಂದರೆ 3 ತಿಂಗಳ ಕಾಲ ಅವರಿಗೆ ಪ್ರಸೂತಿ ರಜೆ ಕೂಡ ಅವಕಾಶವನ್ನು ಕೊಟ್ಟಿದ್ದಾರೆ. ಇದನ್ನು ಗಮನಿಸಿ. ಥ್ಯಾಂಕ್ ಯು ವೆರಿ ಮಚ್.